ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮನೆ ಸಿದ್ದರಾಮಯ್ಯನವರು ಇವತ್ತು ಒಂದು ದಾಖಲೆಯ ಬಜೆಟನ್ನು ಮಂಡಿಸಿದಂತ ಹೇಳ್ತಾ ಇದ್ದಾರೆ. ಇವತ್ತು ಯಾವುದರಲ್ಲಿ ದಾಖಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸಾಲದಲ್ಲೋ ಅಥವಾ ಸಾಲವನ್ನು ಮಾಡಿ ಅಧಿಕ ಸಾಲವನ್ನು ಮಾಡಿ ಇವತ್ತು ರಾಜ್ಯದ ಬಜೆಟನ್ನು ಮಂಡಿಸಿದ್ದಾರೆ. ಇದು ಯಾವುದೇ ದೂರದೃಷ್ಟಿ ಇಲ್ಲದ ಬಜೆಟನ್ನು ಮೊನ್ನೆ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ನಮ್ಮ ದಾವಣಗೆರೆಗೆ ಕೃಷಿ ಘಟಕ ಮಾಡಬೇಕಾಗಿತ್ತು, ಅದರ ಜೊತೆಗೆ ಮೆಡಿಕಲ್ ಕಾಲೇಜು, ಆಸ್ಪತ್ರೆಗೆ ಮೇಲ್ದರ್ಜೆಗೆ ಏರಿಸೋದಾಗಿರೋದು, ಈ ಥರದ ಯಾವುದೇ ಅನುದಾನವನ್ನು ಕೊಟ್ಟಿಲ್ಲ. ಇದು ನಮ್ಮ ದಾವಣಗೆರೆ ಜಿಲ್ಲೆ ಜನತೆಗೆ ಕೇವಲ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಧಿಕ ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಚುನಾವಣೆ ದೃಷ್ಟಿಯಿಂದ 30 ವರ್ಷ ಆಗದ ಅಭಿವೃದ್ಧಿಗೆ ಬಿಡುಗಡೆ ಮಾಡಿದಂಥ ಹಣವನ್ನು ಈ ಚುನಾವಣಾ ದೃಷ್ಟಿಯಿಂದ ಮಾಡಿದ್ದಾರೆ ಅನಿಸುತ್ತೆ ನಮಗೆ. ಈಗ ಮೊಟ್ಟಮೊದಲಾಗಿ ಇಡೀ ಸಮಸ್ತ ತುಮಕೂರು ಜಿಲ್ಲೆಯ ಮಾದಿಗ ಹಾಗೂ ಅಲೆಮಾರಿ ಸಮುದಾಯ ಹಾಗೂ ಎಲ್ಲ ಶೋಷಿತರ ಪರವಾಗಿ ದಾಖಲೆ ಬಡ್ಜೆಟ್ ಮಂಡಿಸ್ತಿರುವ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರುವ ಅತ್ಯಂತ ದಲಿತರ ಪರ, ನಾನೇ ದಲಿತ ಅಂತ ಹಲವಾರು ಬಾರಿ ಹೇಳಿಕೊಂಡು ಘೋಷಿಸಿಕೊಂಡಿರುವ ಸಿದ್ದರಾಮಯ್ಯನವರ ಬಡ್ಜೆಟ್ ಮಂಡನೆಗೆ ನಾವು ಅಭಿನಂದನೆಗಳು ಹೇಳ್ತೀವಿ. ನಂತರ ಈ ಬಡ್ಜೆಟ್ಟು ಅವರ ಅಧಿಕಾರ ವರದಿ ಸುದೀರ್ಘವಾದ ಮುಖ್ಯಮಂತ್ರಿಯಾಗಿ ಅದರಲ್ಲೂ ಮೊದಲನೇ ಅವಧಿನಲ್ಲಿ 2013ರಿಂದ 2018ರವರೆಗೂ ಎಲ್ಲ ಶೋಷಿತರ ಪರವಾಗಿ, ರೈತ ಪರವಾಗಿ, ಗ್ರಾಮೀಣ ಅಭಿವೃದ್ಧಿ ಪರವಾಗಿ ಬಡ್ಜೆಟ್ ಮಂಡನೆ ಮಾಡಿ SCP TSP ಆ್ಯಕ್ಟ್ ತಂದು ನಮಗೆಲ್ಲ ರಕ್ಷಣೆ ಕೊಟ್ಟಿದ್ದಾರೆ ಅನ್ನೋದು ಒಂದು ಹೆಮ್ಮೆಯಾಗಿತ್ತು. ಎರಡನೇ ಅವಧಿಯಲ್ಲಿ ಕಂಪ್ಲೀಟ್ ಯೂ-ಟರ್ನ್, ಎಲ್ಲ ಶೋಷಿತರ ಅವಕಾಶ ವಂಚಿತರಿಗೆ ಅವಕಾಶನ ಕಿತ್ಕೊಳ್ಳೋರಿಗೆ ಅವಕಾಶ ಕೊಟ್ಟು ದಿವ್ಯ ಮೌನ ವಹಿಸ್ಕೊಂಡು ಆರಾಮಾಗಿ ದಾಖಲೆ ಮಾತ್ರನ ಬರ್ಕೊಂಡು ಆಡಳಿತದಲ್ಲಿ ಮುಂದುವರಿಯೋದೇ ಒಂದು ದೊಡ್ಡ ಸಾಧನೆ ಅಂತ ಅತಿ ಹೆಚ್ಚು ಭ್ರಮೆಯಲ್ಲಿ ಮುಳುಗೋಗಿರುವ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ನಿದ್ದೆಯಿಂದ ಹೊರಗಡೆ ಬಂದು ನಿಜವಾಗಲೂ ನೀವು ಸಾಮಾಜಿಕ ನ್ಯಾಯದ ಅಧಿಕಾರ ಆಗಿದ್ದರೆ, ಯಾಕಂದರೆ ಇವತ್ತಿನವರೆಗೂ ಅವರ ಸಾಮಾಜಿಕ ಬದ್ಧತೆ ಬಗ್ಗೆ ನಮ್ಗೆ ಹೇಳೋಷ್ಟು ನನಗಂತೂ ವೈಯಕ್ತಿಕವಾಗಿ ಇಲ್ಲಿ ಭಾಳ ಜನಕ್ಕೆ ಅನುಮಾನ ಇರಲಿಲ್ಲ. ಇಲ್ಲ, ಒಂದಿನ ತಡ ಆದರೂ ಮಾಡ್ತಾರೆ, ತಡ ಆದರೂ ನ್ಯಾಯ ಕೊಡ್ತಾರೆ ಅಂತ. ಆದರೆ ಅಲೆಮಾರಿ ಸಮುದಾಯಕ್ಕೇ ಅನ್ಯಾಯ ಮಾಡಿ ಅತಿ ಹಿಂದುಳಿದವರನ್ನು ತಗೊಂಡೋಗಿ ಅತಿ ಮುಂದುವರೆದ ಗುಂಪಿಗೆ ಸೇರಿದಾಗಲೇ ಸಿದ್ದರಾಮಯ್ಯನವರ ಮೊದಲನೇ ಮುಖವಾಡ ಕಳಚಿಬಿತ್ತು. ಅದಾಗಬಾರ್ದು. ಅದಕ್ಕೆ ಕಡೆಯ ಅವಕಾಶ ಕೊಡ್ತಾ ಇದೆ ಈ ಶೋಷಿತ ವರ್ಗ. ಏನಪ್ಪ ಅಂತಂದರೆ, ಈಗಾಗಲೇ ಸುಪ್ರೀಂ ಕೋರ್ಟ್ ತೀರ್ಪು, ಹೈಕೋರ್ಟ್ ತೀರ್ಪು ಮತ್ತು ಎಲ್ಲ ಆಯೋಗದ ವರದಿಗಳು ಈ ಮಾದಿಗ ಸಮುದಾಯ ಅತಿ ಹಿಂದುಳಿದಿದೆ. ಅದಕ್ಕೆ ಸಾಮಾಜಿಕ ನ್ಯಾಯ ಬೇಕು ಅಂದರೆ ನಿಜವಾಗ್ಲೂ ಒಳ ಮೀಸಲಾತಿ ಜಾರಿ ಮಾಡಬೇಕು. ನೀವು 17% ಮಾಡ್ತಿರೋ 15 ಮಾಡ್ತಿರೋ ಗೊತ್ತಿಲ್ಲ. ಈಗ 15 ಘೋಷಣೆ ಮಾಡಿದ್ದೀರಾ, ಅದರಲ್ಲಿ ಒಳ ಮೀಸಲಾತಿ ಕೊಡಿ. ಈಗೇನು ಇವತ್ತು ಘೋಷಣೆ ಮಾಡಿದ್ದೀರಿ, ಏನು 27/2/2022 ಸರ್ಕಾರದ ನಡವಳಿ, ನಾವು 2022ರ ಸರ್ಕಾರಿ ಆದೇಶದ ಪ್ರಕಾರ ಒಳ ಮೀಸಲಾತಿ ಇಲ್ದಲೇ 56,432 ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದೀವಿ. ಅಲ್ಲಿ ಒಳ ಮೀಸಲಾತಿ ಇಲ್ಲ ಅಂತ ಹೇಳೋದು ನಿಮ್ಮ ಸಾಮಾಜಿಕ ನ್ಯಾಯದ ಏನು ಐಕ್ಯತೆನೋ, ಇಂಟಿಗ್ರಿಟಿನೋ, ನಿಮ್ಮ ಪ್ರಾಮಾಣಿಕತೆನೋ ಅಥವಾ ಬದ್ಧತೆನೇ ಇಲ್ಲಿ ಎತ್ತಿ ತೋರಿಸ್ತೈತಿ. ನೀವು ನಿಜವಾದ ಸಾಮಾಜಿಕ ನ್ಯಾಯದ ಅಧಿಕಾರರಾಗಿದ್ದರೆ ಈ ಮಾತು ಎಳ್ಳಷ್ಟು ಕೂಡ ಆ ಮಾತಾಡೋರು ಬಾಯಿ ಮುಚ್ಚಿಸ್ಬೇಕಾಯಿತು. ಬಹುಶಃ ಅವ್ರ ಬಾಯಿ ಯಾರು ಮುಚ್ಚಿಲ್ಲ, ಅವರು ವಿಜೃಂಭಿಸ್ತವ್ರೆ. ಅದಕ್ಕೆ ಪೂರಕವಾಗಿ ನಿಮ್ಮ ನಡವಳಿಕೆ ಇದೆ. ಅದರಿಂದ ಇದು ಕಡೆಯ ಕೊನೆಯ ಎಚ್ಚರಿಕೆ. ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಸಮುದಾಯ ಪ್ರತಿಭಟನೆ ಮಾಡಿದೆ. ಈಗಾಗಲೇ ರಾಜ್ಯದ ಎಲ್ಲ ಹೋರಾಟಗಾರರು ಕಳೆದ 30-35 ವರ್ಷ ಸಂಸ್ಥಂತ ಹೋರಾಟ ಮಾಡಿದಂಥರು ಈ ತಿಂಗಳು 12ನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ, ಒಂದು ಮನೆಯಿಂದಲೂ ಈ ಮಾದಿಗ ಸಮುದಾಯ, ಅಲೆಮಾರಿ ಸಮುದಾಯ, ಅವಕಾಶ ವಂಚಿತರು ಬೆಂಗಳೂರಿನಲ್ಲಿ ಭಾಗವಹಿಸಿ ಈ ನಮ್ಮ ಬೇಡಿಕೆ ಒಳ ಮೀಸಲಾತಿ ಜಾರಿ ಆದೇಶನ ತಗೊಂಡೇ ನಾವೆಲ್ಲರೂ ಮನೆಗೆ ಹೋಗೋದು ಅಂತ ಈಗಾಗಲೇ ನಿರ್ಣಯ ಆಗಿದೆ. ಅದಕ್ಕೆ ನಾಳೆ ಬೆಂಗಳೂರಲ್ಲಿ ಒಂದು ದೊಡ್ಡ ಸಭೆ ಇದೆ. ನಾವು ಜಿಲ್ಲೆಯ ಎಲ್ಲ ಹೋರಾಟಗಾರ ಮುಖಂಡರು ಅಲ್ಲಿ ಭಾಗವಹಿಸ್ತೀವಿ, ಆ ನಿರ್ಣಯ ಬೆಂಬಲಿಸ್ತೀವಿ. ಇನ್ನು 12ನೇ ತಾರೀಕು ಒಳಗಡೆ ಸರ್ಕಾರ ಆದೇಶ ಮಾಡಿ
ಈ ಸಾಮಾಜಿಕ ನ್ಯಾಯ ಎತ್ತಿಡಿದ್ರೆ ನಾವು ಅವ್ರನ್ನ ಅತ್ಯಂತ ಗೌರವದಿಂದ ಅಭಿನಂದನೆ ಹೇಳ್ತೀವಿ. ಇಲ್ಲ ಅಂದರೆ ನಿಮಗೆ ಈ ಸಮುದಾಯ ಯಾವ ಹಂತದಲ್ಲಿ ಯಾವತ್ತು ಯಾವ ರೀತಿಯಲ್ಲಿ ಇದಕ್ಕೆ ಉತ್ತರ ಹೇಳಬೇಕು ಖಂಡಿತ ಹೇಳುತ್ತೆ ಅಂತ ನಿಮ್ಮ ಮೂಲಕ ಮನವಿ ಮಾಡ್ತಾ, ಕೊನೆಯದಾಗಿ ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಸಾಮಾಜಿಕ ನ್ಯಾಯ ಎತ್ತಿಡಬೇಕು, ಒಳ ಮೀಸಲಾತಿ ಜಾರಿ ಆಗಬೇಕು. ಓವರಾಲ್ ಬಜೆಟ್ ಡೀಟೇಲ್ಸ್ ಇನ್ನೂ ಬರಬೇಕಾಗಿದೆ. ಬಟ್ ಓವರಾಲ್ ನಮ್ಮ ಭಾಗಕ್ಕೆ ನೋಡಿದಾಗ ಒಂದು ಪ್ರೋಗ್ರೆಸಿವ್ ಬಜೆಟ್ ಅಂತ ಹೇಳ್ಬೋದು. ಬಿಕಾಸ್ ಈಸ್ ಒಂದು ಭಾಳ ದಿವಸದ್ದು ಒಂದು ಉಳಿದಿದ್ದಂಥ ಒಂದು ನಮ್ಮ ಜಯದೇವ ಹಾಸ್ಪಿಟಲ್ದೇನು ಅನುದಾನವನ್ನು ಫಿಕ್ಸ್ ಮಾಡಿದ್ದಾರೆ, ಆಲ್ಮೋಸ್ಟ್ 200 crores ಲಾಟ್. ಅದರಿಂದ ಒಂದು ರಿಯಾಲಿಟಿಯನ್ನು ನಾವು ನೋಡ್ಬೋದು. ಆಮೇಲೆ ನಮ್ಮ ರೈತರಿಗೆ ಏನು ಮಾಡ್ತಾ ಇದ್ದಾರೆ, ಸಿಲ್ಕ್ ಪಾರ್ಕ್ಸನ್ನು ಏನು ಡೆವಲಪ್ ಮಾಡ್ತಾ ಇದ್ದಾರೆ, ಅದರಿಂದ ನಮ್ಮ ಕರ್ನಾಟಕ ಇನ್ನೂ ಒಂದು 46% ಆಫ್ ದಿ ಎಂಟೈರ್ ನಮ್ಮ ಕರ್ನಾಟಕದಲ್ಲಿ ಏನು ಎಕ್ಸ್ಪೋರ್ಟ್ಸ್ ಆಗ್ತಾಯಿತ್ತು ರಿಗಾರ್ಡಿಂಗ್ ಸಿಲ್ಕ್. ಸೊ ಸಿಲ್ಕ್ ಏನು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದಕ್ಕೆ ಇನ್ನೂ ಒಂದು ಬೂಸ್ಟ್ ಸಿಗ್ಬೋದು ಅಂತ ಅನಿಸ್ತಾ ಇದೆ. ಆಮೇಲೆ NABL ಸರ್ಟಿಫೈಡ್ ಲ್ಯಾಬ್ಸ್ ಏನಾಗ್ತಾ ಇದೆ ಎಲ್ಲ ಕಡೆ, ಅದರಿಂದ ರೈತರಿಗೆ ಒಂದು ಒಳ್ಳೆ ಹೆಲ್ಪ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಆಮೇಲೆ ಹುಬ್ಳಿ ನಮ್ಮ ಬಿಯಾಂಡ್ ಬ್ಯಾಂಗ್ಳೂರ್ 2530 ಏನು ಸ್ಕೀಮ್ ಇದೆ, ಅದರಿಂದ ಎಂಟೈರ್ ನಾರ್ತ್ ಕರ್ನಾಟಕಕ್ಕೆ ಒಂದು ಫೋಕಸ್ ಸಿಗ್ಬೋದು ಮತ್ತು ಫೋಕಸ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಇದು ಬ್ಯಾಂಗ್ಳೂರು ಬೆಳಗಾಮಲ್ಲಿ ಒಂದು 1000 acres ಏನು ಇಂಡಸ್ಟ್ರಿಯಲ್ ಕಾರಿಡಾರನ್ನು ಬರ್ತಾ ಇದೆ, ಅದು ಒಂದು ಸರಾಹನೀಯ ಸ್ಟೆಪ್. ಮತ್ತು ರೈಲ್ವೇಸಿಗೆ ನಲ್ಲಪಾಟ್ ಮಾಡಿದ್ದಾರೆ, ಅದು ನಾವು ಡೀಟೇಲ್ಸನ್ನು ನೋಡಬೇಕಾಗಿದೆ. ನಮ್ಮ ಹುಬ್ಳಿ ಧಾರವಾಡಿಗೆ ಒಂದು ಮೆಟ್ರೋ ಥರ ಒಂದು ಸಿಸ್ಟಮ್ ಬರ್ಬೋದು ಅಂತ ಅನಿಸ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರದ ಬಜೆಟ್ ಅನ್ನು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ವಿಧಾನ ಮಂಡಲದಲ್ಲಿ ಮಂಡನೆ ಮಾಡಿದ್ದಾರೆ. ನಾವೇನ ಈ ಕಡೆ ಒಂದು ಉತ್ತರ ಕರ್ನಾಟಕ ಭಾಗದ ನಿರೀಕ್ಷಣೆ ಮಾಡಿದ್ವಿ, ಈ ಒಂದು ಡೆವಲಪ್ಮೆಂಟ್ ಒಳಗ ಆ ಡೆವಲಪ್ಮೆಂಟ್ ಅನುದಾನ ಈ ನೆರೆಯ ದಾವಣಗೆರೆ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಭಾಗದಲ್ಲಿ ಅದು ಒಂದು ಡೆವಲಪ್ಮೆಂಟ್ ಅಂತ ಈ ಮಹಾನಗರ ಪಾಲಿಕೆ ಇರಬಹುದು, ಹಾಗೂ ಮತ್ತು ಕೈಗಾರಿಕೆ ವಲಯದಲ್ಲಿ ಇರಬಹುದು, ಹಾಗೂ ವ್ಯಾಪಾರದ ವಲಯದಲ್ಲಿ ಇಂಥ ಯೋಜನೆ ಯಾವ ಘೋಷಣೆ ಆಗಿಲ್ಲ. ಮತ್ತೆ ಒಂದು ಒಳ್ಳೇದೇನಾಗಿತ್ತು ಅಂತಂದ್ರೆ ಜಯದೇವ್ ಹಾಸ್ಪಿಟ್ಲಿಗೆ 236 ಕೋಟಿ ಕೊಟ್ಟಿದ್ದಾರೆ, ಮತ್ತು ವಿದ್ಯಾರ್ಥಿ ಸಂಘಕ್ಕೆ 2 ಕೋಟಿ ಕೊಟ್ಟಿದ್ದಾರೆ, ಮತ್ತು ಈ ಒಂದು ಶಿಶುನಾಳ ಹಾಗೂ ಲಕ್ಕುಂಡಿ ಪ್ರವಾಸ ಅಭಿವೃದ್ಧಿಗೂ ಕೊಟ್ಟಿದ್ದಾರೆ. ಆದ್ರೆ ಈ ಯುವಶಕ್ತಿಗಾಗಿ ಆಗ ಮುಂದೆ ನಾವು ಈ ಒಂದು ಭಾಗದ ಡೆವಲಪ್ಮೆಂಟ್ಗಾಗಿ ಇನ್ನೂ ಬಹಳಷ್ಟು ನಾವು ಯೋಜನೆ ನಿರಾಶೆ ಆಗೈತಿ. ಮತ್ತು ಮುಂದಿನ ದಿನ ನಾವು ಹೆಚ್ಚಿನ ಒಂದು ಈ ಕಡೆ ಭಾಗದಾಗ ಡೆವಲಪ್ಮೆಂಟ್ ನಿರೀಕ್ಷೆಯಲ್ಲಿದ್ದೇವೆ. ನಾವು 35 ವರ್ಷಗಳಿಂದಲೂ ಕೂಡ ಪರಿಶಿಷ್ಟ ಜಾತಿಯಲ್ಲಿರುವಂಥ ಎಲ್ಲ ಕೋಮುಗಳಿಗೆ ಒಳ ಮೀಸಲಾತಿಯನ್ನು ಕೊಡಿ ಅಂತ ಆಗ್ರಹಿಸಿ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ ಇದು ಹಳೆಯ ಸುದ್ದಿ ಆಗೋಗ್ಬಿಟ್ಟಿದೆ. 35 ವರ್ಷದಿಂದ ಸರ್ಕಾರ ಅನೇಕ ಆಯೋಗಗಳನ್ನು ನೇಮಕ ಮಾಡಿ ಕೊನೆಗೆ ಅಂತಿಮವಾಗಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ ಅವರು ತಮ್ಮ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಎ ಗುಂಪಿಗೆ 5, ಮಾದಿಗ ಸಂಬಂಧಿತ ಜಾತಿಗಳಿಗೆ 6 ಎ ಗುಂಪಿಗೆ, ಬಿ ಗುಂಪಿಗೆ ಹೊಲೆಯ ಸಂಬಂಧಿತ ಜಾತಿಗಳಿಗೆ 6, ಸಿ ಗುಂಪಿಗೆ ಇತರೆ ಸ್ಪೃಶ್ಯ ಮತ್ತು ಅಲೆಮಾರಿ ಸಂಬಂಧಿತ ಜಾತಿಗಳಿಗೆ 5. ಹೀಗೆ ಅಂತಿಮವಾಗಿ ಸಂಪುಟದಲ್ಲಿ ತೀರ್ಮಾನ ಮಾಡಿದ ಮೇಲೂ ಕೂಡ ಅದನ್ನು ಪುನಃ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಮಂಡಿಸಿ ಅಲ್ಲೂ ಸರ್ವಾನುಮತದಿಂದ ಒಪ್ಪಿಗೆ ಆದಮೇಲೂ ಕೂಡ ತದನಂತರ ರಾಜ್ಯಪಾಲರ ಅಂಕಿತ ಬಿದ್ದವ ಆದಮೇಲೂ ಕೂಡ ಅದನ್ನು ತೀರ್ಮಾನ ಮಾಡದೆ ಗೆಜೆಟನ್ನಲ್ಲಿ ಪ್ರಕಟಣೆ ಮಾಡಿ ಜಾರಿ ಮಾಡದೆ ಇನ್ನೂ ಕೂಡ ನಮಗೆ ಅನ್ಯಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕೊನೆಗೆ ಮೊನ್ನೆ 5ನೇ ತಾರೀಕು ಕರೆದಂಥ ಸಚಿವ ಸಂಪುಟ ಸಭೆಯಲ್ಲಿ ನಾವು ಒಳ ಮೀಸಲಾತಿಯನ್ನು ಪ್ರಕಟಣೆ ಮಾಡ್ತೀವಿ, ಜಾರಿಗೆ ತರ್ತೀವಿ ಅಂತ ಅನ್ನೋ ಭರವಸೆಯನ್ನು ನೀಡಿ ಕೊನೆಗೆ 5ನೇ ತಾರೀಕಿನ ಸಚಿವ ಸಂಪುಟದಲ್ಲೂ ಕೂಡ ನಮಗೆ ಅದನ್ನು ಪೂರ್ಣಗೊಳಿಸ್ತದೆ ನಮಗೆ ಮೋಸ ಮಾಡ್ತಾ ಇದ್ದಾರೆ. ಕೇವಲ ಮಾದಿಗರಿಗೆ ಅಷ್ಟೇ ಅಲ್ಲ ಇದರಿಂದ ಮೋಸ ಆಗೋದು,
ಪರಿಶಿಷ್ಟ ಜಾತಿಯ 101 ಕೋಮುಗಳಿಗೂ ಕೂಡ ಇವತ್ತು ಮೋಸ ಆಗ್ತಾ ಇದೆ. ಈ ಮಧ್ಯೆ ಸರ್ಕಾರ 56,432 ಹುದ್ದೆಗಳನ್ನು ತುಂಬೋದಕ್ಕೆ ಹೊರಟಿದೆ. ಜೊತೆಗೆ ನಿನ್ನೆ ಕೂಡ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹಂತದ ಹುದ್ದೆಗಳನ್ನು ನೇಮಕ ಮಾಡೋದಕ್ಕೆ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಇದನ್ನು ನೋಡಿದ್ರೆ ಇವರಿಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡುವಂಥ ಮನಸ್ಸು ಔದಾರ್ಯ ಇಲ್ಲ ಅಂತ ಆತಂಕವನ್ನು ಹುಟ್ಟಿಸಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಒಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯದ ಎಲ್ಲ ಸಂಘಟನೆಗಳು ಸೇರಿ ಮಾದಾರ ಮಹಾಸಭಾ ಎಲ್ಲ ರಾಜ್ಯ ಸಮಿತಿಗಳು ಸೇರಿ ಇವತ್ತು ಸಾಂಕೇತಿಕವಾಗಿ ಮೊದಲನೇ ಹಂತದಲ್ಲಿ ನಾವು ತಾರೀಖು 23ರಂದು ಹೋರಾಟವನ್ನು ನಡೆಸ್ತೋ. ಇವತ್ತು 6ನೇ ತಾರೀಕು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ತದನಂತರ ತಾರೀಖು 9 ಇಡೀ ಜಿಲ್ಲೆಯ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ಮುಂದೆ ಮಾದಾರ ಮಹಾಸಭಾ ಮತ್ತು ಇತರೆ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಸೋಮವಾರ 9ನೇ ತಾರೀಕು ಇಡೀ ಜಿಲ್ಲೆಯಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಈ ರಾಜ್ಯ ಸರ್ಕಾರ 12ನೇ ತಾರೀಕಿನ ಒಳಗಡೆ ಏನಾದರೂ ಈ ಒಳ ಮೀಸಲೆಯನ್ನು ಜಾರಿಗೆ ತರದೇ ಇದ್ದರೆ 12ನೇ ತಾರೀಕು ಇಡೀ ರಾಜ್ಯದಿಂದ ಬೆಂಗಳೂರಿನ ಕಡೆಗೆ ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಬೃಹತ್ ಪ್ರತಿಭಟನೆಯನ್ನು ನಾವು ನಡೆಸ್ತೇವೆ. ಇದು ಅಂತಿಮ ಸ್ಥಿತಿ, ಮಾಡು ಇಲ್ಲವೇ ಮಡಿ, ನಮ್ಮ ಉಳಿವು ಮತ್ತು ಅಳಿವು. ಇದರಲ್ಲಿ ನಮ್ಮ ಮಾದಿಗ ಸಮಾಜದ ಎಲ್ಲ ಮುಖಂಡರು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ನಾವು ಎಲ್ಲವೂ ಸಿದ್ಧತೆಯನ್ನು ಮಾಡ್ತೇವೆ. ಅದಕ್ಕೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಮಹದೇವಪ್ಪ ಸಮಾಜ ಕಲ್ಯಾಣ ಮಂತ್ರಿಯನ್ನು ಮತ್ತು ಬಹಳ ಮುಖ್ಯವಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಸದಾ ಮಾದಿಗರಿಗೆ ಒಂದು ಬಹಳ ಮೋಸ ಮಾಡಿಕೊಂಡು ಬಂದಿರುವಂಥ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರಿಗೆ ಇದು ಅಂತಿಮವಾದಂಥ ಮನವಿ ಅಥವಾ ಆಗ್ರಹ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಪರಮೇಶ್ವರ್ ಅವರು, ಮಹದೇವಪ್ಪನವರು, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ ಒಂದು ರಾಜಕೀಯ ಭವಿಷ್ಯಕ್ಕೆ ನೀವೇ ತೀರ್ಮಾನವನ್ನು ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೀವಿ. ನಮ್ಮ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಅವರು ಇವತ್ತಿನ ಬಜೆಟಿನ ಸೆಷನ್ನಲ್ಲಿ ಮೊಬೈಲ್ ಫೋನ್ನ ನಮ್ಮ ಶಾಲೆಗಳಲ್ಲಿ 16 ವರ್ಷಕ್ಕಿಂತಲೂ ಕಡಿಮೆ ಇರೋ ಮಕ್ಕಳಿಗೆ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ತುಂಬಾ ಒಳ್ಳೆಯ ಹೆಜ್ಜೆ. 16 ವರ್ಷ ಅಲ್ಲದೆ ಈ ಮೊಬೈಲ್ ಬ್ಯಾನ್ನ 18 ವರ್ಷದ ತನಕ ಅವ್ರೇನಾದ್ರೂ ಪುಷ್ ಮಾಡಿದ್ರೆ ಈ 16ರಿಂದ 18 ವರ್ಷದ ಮಧ್ಯ ಇರುವಂತಹ ಸೂಕ್ಷ್ಮ ವರ್ಷಗಳಲ್ಲೂ ಮಕ್ಕಳು ಮೊಬೈಲಿಂದ ದೂರ ಇದ್ದು ಬೇರೆ ಬೇರೆ ತರ ಪ್ರಕರಣಗಳಾಗ್ತಾ ಇದ್ದೆ. ಇದರಿಂದ ಸ್ವಲ್ಪ ಬಚಾವಾಗ್ತಾರೆ. ಆಮೇಲೆ ಮಕ್ಕಳಲ್ಲಿ ಟೆಕ್ನಾಲಜಿನ ಯಾವ ರೀತಿ ಎಥಿಕಲಿ ಯೂಸ್ ಮಾಡಬೇಕು ಅನ್ನೋದನ್ನು ಸಹ ಹೇಳ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಇನ್ನೊಂದು ಮಾನಸಿಕ ತಜ್ಞರು ಪ್ರತಿಯೊಂದು BRCನಲ್ಲೂ ಇರಬೇಕು ಅಂತ ಒಂದು ತುಂಬಾ ಅದ್ಭುತವಾದಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಯವರು. ಹೌದು, ಇವತ್ತಿನ ಈ ಕಾಲಘಟ್ಟದಲ್ಲಿ ಮಕ್ಕಳಲ್ಲಿ ಆಗ್ತಿರುವಂತಹ ಬದಲಾವಣೆಯಲ್ಲಿರುವಂತಹ ವ್ಯತ್ಯಾಸಗಳನ್ನ ಬಹುಶಃ ಪೇರೆಂಟ್ಸ್ ಮತ್ತೆ ಶಿಕ್ಷಕರು ಇಬ್ರು ಪೋಷಕರು ಶಿಕ್ಷಕರು ಒಂದು ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದ್ದಾರೆ. ಅವರು ಕೆಲ್ಸಕ್ಕೆ ಹೋಗ್ತಾರೆ, ಕಷ್ಟವಾಗುತ್ತೆ. ಮಕ್ಕಳ ಮಾನಸಿಕ ಸ್ಥಿತಿಯನ್ನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋದು. ನುರಿತ ತಜ್ಞರಾದಂತಹ ನಾವು ಸೈಕಾಲಜಿಸ್ಟ್ ಇರ್ತೀವಿ, ನಾವು ಅದೇ ಒಂದು ಸಬ್ಜೆಕ್ಟ್ ಅಲ್ಲಿ ಓದಿ ಪರಿಣಿತಿ ಹೊಂದಿರ್ತೀವಿ. ನಮಗೆ ಗೊತ್ತಿರುತ್ತೆ ಈ ಮಕ್ಕಳನ್ನ ಯಾವ ರೀತಿ ಸೂಕ್ಷ್ಮವಾಗಿ ಅವರ ಮನಸ್ಸನ್ನು ಇನ್ನಷ್ಟು ಹಾನಿ ಮಾಡ್ದಲೆ ಅವರನ್ನ ಹೇಗೆ ಸಂಭಾಲಿಸಬೇಕು ಅಂತ. ಇದು ನಿಜವಾಗ್ಲೂ ತುಂಬಾ ಒಳ್ಳೆ ಹೆಜ್ಜೆ. ಪ್ರತಿಯೊಂದು BRCನಲ್ಲೂ ಒಬ್ರು ಸೈಕಾಲಜಿಸ್ಟ್ ಇರಬೇಕು ಅಂತ ಹೇಳಿದ್ದಾರೆ. ಆದ್ರೆ ಇದನ್ನೇ ಸ್ವಲ್ಪ ಮುಂದುವರಿಸಿ ಪ್ರತಿಯೊಂದು ಶಾಲೆಯಲ್ಲೂ ಒಬ್ರು
ಮಾನಸಿಕ ತಜ್ಞರು ಇರಬೇಕು ಅನ್ನೋ ಒಂದು ಆದೇಶನ ನಮ್ಮ ಮುಖ್ಯಮಂತ್ರಿಯರು ಬರೋ ದಿನದಲ್ಲಿ ಯೋಚನೆ ಮಾಡಲಿ ಅಂತ ಬಯಸ್ತೀನಿ. ಯಾಕೆಂದ್ರೆ ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ. ಕೆಲವೊಂದ್ಸಲಿ ಮಕ್ಕಳು ಭಯದ ಕಾರಣದಿಂದ ಯಾರಿಗೂ ಏನು ಹೇಳ್ಕೊಳ್ಳೋದಿಲ್ಲ, ಹೇಳ್ಕೊಂಡ್ರು ಅರ್ಧಂಬರ್ಧ ಹೇಳ್ಕೊಂತಾರೆ. ಆಮೇಲೆ ಅವರನ್ನ ಅರ್ಥ ಮಾಡ್ಕೊಳ್ಳುವಂತಹ ಸಮಯ ಮತ್ತು ಸಾಮರ್ಥ್ಯ, ಆಮೇಲೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಕೇಳಿಸ್ಕೊಳ್ಳೋವರ ಮನಸ್ಥಿತಿ ಹೇಗಿದೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ನುರಿತ ತಜ್ಞರಿದ್ರೆ ಮಗುಗೆ ಸಿಗುವಂತಹ ಲಾಭ ತುಂಬಾ ಒಳ್ಳೆಯದು. ಆದರೆ ಇದನ್ನು ಒಂದು ಸ್ವಲ್ಪ ಸಿಸ್ಟಮೈಸ್ ಮಾಡಿ ಯಾರು ಯಾವ BRC ನಲ್ಲಿರ್ತಾರೆ ಆ ಮಗು ಪುನಃ ಇನ್ನೊಂದ್ಸಲಿ ಕೌನ್ಸಿಲಿಂಗ್ ಬಂದ್ರೆ ಅದೇ ಕೌನ್ಸಿಲರ್ ಸಿಗಬೇಕು. ಒಂದ್ಸಲಿ ಬಂದಾಗ ಒಬ್ರು ಕೌನ್ಸಿಲರು, ಮತ್ತೆ ಪುನಃ ಬಂದಾಗ ಸೆಕೆಂಡ್ ವಿಸಿಟ್ಗೆ ಇನ್ನೊಬ್ರು ಕೌನ್ಸಿಲರ್ ಸಿಕ್ಕಿದ್ರೆ ಆ ಮಗುಗೆ ಸಿಗೋಂತಹ ಕೌನ್ಸಿಲಿಂಗ್ ಬ್ರೇಕ್ ಆಗುತ್ತೆ. ಸೊ ಇವರು ನೇಮಕಾತಿ ಮಾಡಬೇಕಿದ್ರು ಸಹ ಒಂದು ಸೆಂಟರ್ಗೆ ಒಬ್ರು ಕೌನ್ಸಿಲರ್ ಅಂತ ನೇಮಕಾತಿ ಮಾಡಬೇಕಾಗುತ್ತೆ. ಅವ್ರಿಗೆ ಆ ಸೆಂಟರಿನ ಜವಾಬ್ದಾರಿ ಕೊಡಬೇಕಾಗುತ್ತೆ. ಬೇಕಿದ್ರೆ ವಿಸಿಟಿಂಗ್ ಅವರ್ಸ್ ಅಂತ ಮಾಡ್ಕೊಂಡ್ಲಿ, ಆದರೆ ಅವರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡುವಂತಹ ಏನಾದರೂ ಆ ನ್ಯೂನ್ಯತೆ ಇದ್ರೆ ಅದನ್ನ ನೋಡಿ ಅದನ್ನ ಸರಿ ಮಾಡಿದ್ರೆ ಒಳ್ಳೇದು. ಮತ್ತೆ ಶಿಕ್ಷಕರಿಗೂ ಕೆಲವೊಂಚೂರು ಟ್ರೈನಿಂಗ್ ಆಗಬೇಕಾಗತ್ತೆ. ಈ ಹಂತದ ತನಕ ನೀವು ಮಕ್ಕಳಲ್ಲಿ ಇರುವಂತಹ ಮಾನಸಿಕ ಸಮಸ್ಯೆಗಳನ್ನ ನೀವೇ ಹ್ಯಾಂಡಲ್ ಮಾಡ್ಬೋದು. ಆದರೆ ಯಾವಾಗ ಆ ಒಂದು ಹಂತ ಮೀರ್ತು ನಿಮಗೆ ಕಷ್ಟ ಆಗ್ತಿದೆ ಅಂತ ಅನ್ನಿಸ್ದಾಗ ಇನ್ನಷ್ಟು ಪ್ರಯತ್ನ ಪಡೋದು ಇಟ್ ಇಸ್ ನಾಟ್ ಅಡ್ವೈಸಬಲ್. ಅಂಥ ಕೇಸ್ಗಳನ್ನ ಕೌನ್ಸಿಲರ್ ಹತ್ರ ಕಳಿಸ್ಲಿ. ಈ ಒಂದು ವ್ಯವಸ್ಥೆ ಚೆನ್ನಾಗಿ ಮೂಡಿಬರಲಿ, ಎಲ್ಲ ಮಕ್ಕಳಿಗೂ ಇದರಿಂದ ಪ್ರಯೋಜನವಾಗಲಿ. It is a welcoming step. Just now, our Karnataka government has announced budget. In this budget, there is one specific aspect which, as a psychologist, I welcome the change. What is that aspect? Is our government has banned social media usage for children under 16 years. Usually we work with this particular age group, and most of the parents and the school also observe and complain that these children are addicted to mobile devices. Generally under this age, that too specifically in the adolescent age, it is an age where the peer group influences them a lot. We have seen children not focusing on studies, rather they are more into social media, seeking validation, or also getting into negative mental health issues because of this validation seeking. Also they are getting into a lot of bad habits and subject to a lot of addictions as well, such as game addiction. So I really welcome this particular move from our government. Thank you very much for saving our children. 16 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧ ಮಾಡಿರುವ ನಿರ್ಧಾರವನ್ನು ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಇದನ್ನು ಕರ್ನಾಟಕ ಖಾಸಗಿ ಶಾಲಾ ಕಾಲೇಜು ಪೋಷಕ ಸಂಘಟನೆಗಳ ಸಮನ್ವಯ ಸಮಿತಿ ಸ್ವಾಗತಿಸುತ್ತದೆ ಮತ್ತು ಮುಖ್ಯಮಂತ್ರಿಗಳನ್ನು ಅಭಿನಂದಿಸುತ್ತದೆ. ಹಾಗೆಯೇ ಇದನ್ನು 18ನೇ ವಯಸ್ಸಿನವರೆಗೂ ವಿಸ್ತರಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ರಾಜ್ಯ ಶಿಕ್ಷಣ ನೀತಿ ಜಾರಿ ಬಗ್ಗೆ ನಮಗೆ ಅನೇಕ ನಂಬಿಕೆಗಳಿದ್ದು ಅವೆಲ್ಲವೂ ಕೂಡ ಹುಸಿಯಾಗಿದ್ದಾವೆ. ಹಾಗೆಯೇ ಖಾಸಗಿ ಶಾಲೆಗಳ ಶುಲ್ಕ ನಿಯಂತ್ರಣಕ್ಕೆ ಒಂದು ಶುಲ್ಕ ನಿಯಂತ್ರಣ ಕಾಯ್ದೆಯನ್ನು ಜಾರಿ ಮಾಡುವ ಭರವಸೆಯೂ ಕೂಡ ನಮಗೆ ಹುಸಿಯಾಗಿದೆ. ಹಾಗೆಯೇ ಇಡೀ ಶಿಕ್ಷಣದ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಹಣವನ್ನು ಇನ್ನೂ ಕೊಡಬೇಕಾಗಿತ್ತು ಅಂತ ನಾನು ನನ್ನ ಅನಿಸಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವರ್ಷದ ಕರ್ನಾಟಕ ಬಜೆಟ್ ಅಲ್ಲಿ ಪ್ರಾಣಿ ಪ್ರಿಯರಲ್ಲಿ ಒಂದು ಸಂತೋಷದ ಆಶಾಭಾವನೆಗೆ ಕಾರಣ ಏನಂತಂದ್ರೆ, ನಮ್ಮಲ್ಲಿ ಈ ಮಾನವ ಸಂಘರ್ಷ ಕಾರ್ಯತಂತ್ರಕ್ಕೆ ಈ ಯೋಜನೆಗೆ ಸುಮಾರು 1,500 ಕೋಟಿ 5 ವರ್ಷಕ್ಕೆ ಅಂತ ಮೀಸಲಿಟ್ಟಿದ್ದಾರೆ. ಈ ಒಂದು ಉದ್ದೇಶ ಬಹಳ ಶ್ಲಾಘನೀಯ. ಕರ್ನಾಟಕ ಸರ್ಕಾರದ ಕಡೆಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ. ಇದರ ಜೊತೆಗೆ ನಮ್ಮಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಪ್ರತಿ ಸಲ ಬರ್ತಾ ಇರತಕ್ಕಂತ ಚಿರತೆ ಆಗಿರ್ಬೋದು, ಯಾವ್ದೋ ಒಂದು ಪ್ರಾಣಿ ಆಗಿರ್ಬೋದು, ಪ್ರತ್ಯೇಕ ಚಿರತೆಗೋಸ್ಕರನೇ
ಸುಮಾರು ಒಂದು 50 ಕೋಟಿ ರೂಪಾಯಿಗಳನ್ನ ಚಿರತೆಯ ಒಂದು ಪುನರ್ವಸತಿ ಯೋಜನೆಗೆ ಇರತಕ್ಕಂಥದ್ದು. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಪ್ರಾಣಿ ಪ್ರಿಯರು ಅದಕ್ಕೆ ಒಳ್ಳೆಯ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮೂರನೇದಾಗಿ ಅರಣ್ಯ ಇಲಾಖೆಯಲ್ಲಿ 2,000 ಹುದ್ದೆಗಳ ಖಾಲಿ ಇರುವ ಹುದ್ದೆಗಳನ್ನ ನೇಮಕಾತಿ ಮಾಡ್ತಾ ಇರೋದು ಬಹಳ ಒಳ್ಳೆಯ ಕೆಲಸ. ಮತ್ತೆ ನಮ್ಮಲ್ಲಿ ಯಾವುದು ಮೈಸೂರು ಮತ್ತೆ ಬನ್ನರಘಟ್ಟ ಅರಣ್ಯ ಮೃಗಾಲಯದಲ್ಲಿ ಸಾರ್ವಜನಿಕರು ಪದೇ ಪದೇ ಜಾಸ್ತಿ ಇದು ಮಾಡ್ತಾ ಇರೋದ್ರಿಂದ ಅಲ್ಲಿ ಒಂದು ಇನ್ಫಾರ್ಮೇಶನ್ ಸೆಂಟರ್ PPC ಮಾದರಿಯಲ್ಲಿ ಒಂದು ಇನ್ಫಾರ್ಮೇಶನ್ ಸೆಂಟರ್ನ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರದ ಯೋಜನೆ ಇದೆ. ಇದ್ರ ಜೊತೆಗೆ ಬಟರ್ಫ್ಲೈ ಪಾರ್ಕ್ ಅಂತ ಏನ್ ಮಾಡ್ತಾ ಇದಾವೆ ಅಲ್ಲಿ ಆ ಒಂದು ಕಾರ್ಯಕ್ರಮಕ್ಕೂ ರಾಜ್ಯ ಸರ್ಕಾರ ಅನುಮೋದನೆಯನ್ನು ಮೀಸಲಿಡ್ತಾ ಇರೋದು ಬಹಳ ಒಳ್ಳೆಯ ಕೆಲಸ ಅಂತ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ನಮಗೆ ತುಂಬಾ ಹೃತ್ಪೂರ್ವ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ, ಪ್ರಾಣಿ ಪ್ರಿಯರೆಲ್ಲರೂ ಸೇರಿಕೊಂಡು. ಸಿಎಂ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಆಯವ್ಯಯ ಮಂಡನೆಯನ್ನ ಮಾಡಿದ್ದಾರೆ ಅಂತಂದ್ರೆ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಸರಿಯಾಗಿ 10:30 ಗಂಟೆಗೆ ಶುರುವಾದಂತಹ ಈ ಬಜೆಟ್ ಮಂಡನೆ ಸುಮಾರು 4.5 ಲಕ್ಷ ಕೋಟಿಯ ಗಾತ್ರದ್ದಾಗಿದೆ ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ. ಕಳೆದ ಬಾರಿ 4.1 ಲಕ್ಷ ಕೋಟಿ ಮಾಡಿದ್ರು. ಈಗ ಅದನ್ನ 10% ವೃದ್ಧಿಯಾಗಿರುವಂತದ್ದು ಬಹಳ ಗಮನಾರ್ಹವಾಗಿದೆ. ಮತ್ತೆ ಈ ಬಜೆಟ್ ಅಲ್ಲಿ ಯಾವ್ಯಾವ ರೀತಿಯಾಗಿ ಏನೇನು ಮಂಡನೆ ಮಾಡಿದ್ದಾರೆ ಅಂತ ನಾವು ನೋಡಿದ್ರೆ, ಹೊಸದಾಗಿ 800 ಸ್ಕೂಲ್ಗಳನ್ನ ಘೋಷಣೆ ಮಾಡಿದ್ದಾರೆ. ಅದು ಸ್ವಾಗತಾರ್ಹ. ಯಾತಕ್ಕೆ ಅಂತಂದ್ರೆ ವಿದ್ಯಾ ಅನ್ನುವಂಥದ್ದು ಬಹಳ ಮುಖ್ಯ. ಜನತೆಗೆ ನಾವು ವಿದ್ಯೆಯನ್ನ ಸರಿಯಾದ ಸಮಯಕ್ಕೆ ಸರಿಯಾಗಿ ಒದಗಿಸಿದ್ರೆ ಅವರು ಮುಂದೆ ಉತ್ತಮ ಪ್ರಜೆಗಳಾಗಿ ಸರ್ಕಾರದ ಮತ್ತು ದೇಶದ ಆರ್ಥಿಕತೆಗೆ ಕೊಡುಗೆಯನ್ನ ಕೊಡ್ತಾರೆ. ಈ 800 ಶಾಲೆಗಳು ಬಹಳ ಸ್ವಾಗತಾರ್ಹವಾಗಿದೆ. ಮತ್ತೆ ಉದ್ಯೋಗ ಸೃಷ್ಟಿಯ ವಿಚಾರವಾಗಿ 56,000 ಸರ್ಕಾರಿ ಹುದ್ದೆಗಳನ್ನ ತುಂಬಬೇಕು ಅನ್ನುವಂತಹ ಒಂದು ಗಣನೀಯವಾದಂತಹ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಇವೆಲ್ಲ ಎಷ್ಟು ಮಟ್ಟಿಗೆ ಸರಿಯಾಗಿ ಪಾಲನೆ ಆಗತ್ತೆ ಅನ್ನೋದನ್ನ ನಾವು ನೋಡೋಣ. ಆದ್ರೆ ಘೋಷಣೆ ಸಂತೋಷವನ್ನ ತಂದಿರುವಂತದ್ದು. ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಯಥಾ ಪ್ರಕಾರ ಈ ಪಂಚ ಯೋಜನೆಗಳು ಏನೇನಿದೆ ಅದಕ್ಕೆ ಸುಮಾರು 53ರಿಂದ 54,000 ಕೋಟಿ ರೂಪಾಯಿ 55,000 ಕೋಟಿ ರೂಪಾಯಿ ಬೇಕಾಗತ್ತೆ. ಅದಕ್ಕೆ ನಾವು ಯಾವುದೇ ರೀತಿಯಾದಂತಹ ಸಪೋರ್ಟ್ ಅನ್ನ ಆರ್ಥಿಕ ತಜ್ಞನಾಗಿ ನಾನು ಮಾಡೋದಿಲ್ಲ. ಆದಾಗ್ಯೂ 28,000 ಕೋಟಿ ರೂಪಾಯಿಯಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಿಟ್ಟಿದ್ದಾರೆ. ಅದು ಒಂದು ವಿಚಾರ. ಹಾಗೇನೆ ಕರಕುಶಲ ವ್ಯಕ್ತಿಗಳಿಗೆ ಮತ್ತೆ ಕೌಶಲ್ಯ ಅಭಿವೃದ್ಧಿಗೆ GTTCಗಳನ್ನ ಸೃಷ್ಟಿ ಮಾಡುವಂತಹ ಒಂದು 10 GTTCಗಳನ್ನ ಸ್ಥಾಪನೆ ಮಾಡುವಂತಹ ಒಂದು ಯೋಜನೆಯನ್ನು ಈ ಬಜೆಟ್ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಾಗೆ ಆರೋಗ್ಯ ಕ್ಷೇತ್ರಕ್ಕೆ ಒಂದು ಬಂಪರ್ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕೋಲಾರ ಅಥವಾ ಯಾದಗಿರಿ ಕ್ಷೇತ್ರದಲ್ಲಿ ಹಿಂದುಳಿದ ಯಾದಗಿರಿ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಂತಹ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವಂತಹ ಒಂದು ಜಿಲ್ಲೆಯಾಗಿದೆ. ಅಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ 100 ಕೋಟಿ ವೆಚ್ಚದಲ್ಲಿ ಮಾಡಬೇಕು ಅನ್ನುವಂತಹ ಯೋಜನೆ ಗಮನಾರ್ಹ ಮತ್ತು ಸ್ವಾಗತಾರ್ಹ. ಆ ಕ್ಷೇತ್ರಕ್ಕೆ ಒಂದು ವಿಶೇಷವಾದಂತಹ ಕೊಡುಗೆ ಸಿಕ್ಕಿರೋದು ನಾವಿಲ್ಲಿ ಗಮನಿಸಬಹುದಾಗಿದೆ. ಅಡಿಕೆ ಮತ್ತು ತೆಂಗು ಬೆಳೆಗಾರರಿಗೆ ಇದು ಮುಖ್ಯವಾಗಿದೆ. ಈಗ ನಾವೆಲ್ಲ ನೋಡ್ತಾ ಇದ್ದೇವೆ, ಮುಖ್ಯವಾಗಿ ಪಶ್ಚಿಮ ಘಟ್ಟಗಳ ಕಡೆ, ಮಲೆನಾಡು ಕಡೆ ಏನು ಈ ಅಡಿಕೆ ಬೆಳೆಗಾರರಿಗೆ ತುಂಬಾ ನಷ್ಟ ಆಗ್ತಾ ಇದೆ. ಈ ಚುಕ್ಕಿ ರೋಗ ಆಗಿರಬಹುದು, ಎಲೆ ಚುಕ್ಕಿ ರೋಗ ಆಗಿರ್ಬೋದು, ತೆಂಗಿನಲ್ಲಿ ಆಗ್ತಿರುವಂತಹ ನಷ್ಟ ಆಗಿರ್ಬೋದು, ಅದನ್ನೆಲ್ಲ ಸರಿಪಡಿಸೋದಕ್ಕೆ ಸುಮಾರು 10 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ. 10 ಕೋಟಿ ರೂಪಾಯಿ ಏನು ಬಹಳ ದೊಡ್ಡ ವಿಚಾರ ಅಲ್ಲ, ಆದ್ರೂ ಆ ಬಗ್ಗೆ ಒಂದು ಕಣ್ಣೊರೆಸುವಂತಹ ಒಂದು ವಿಚಾರವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು. ಆ ನಿಟ್ಟಿನಲ್ಲೂ ಮುಖ್ಯವಾಗಿದೆ. ಮತ್ತು ಪಶು ಸಂಗೋಪನೆ, ಪಶು ಆರೋಗ್ಯಗಳ ವಿಚಾರವಾಗಿ ಸುಮಾರು 100 ಹೊಸ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತೀವಿ ಅನ್ನೋದಾಗಿ ಒಂದು 38 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 30,000 ಕೋಟಿ ಕೃಷಿ ಸಾಲ ನೀಡ್ತೀವಿ. ಯಾತಕ್ಕೋಸ್ಕರವಾಗಿ ಈ ಅಗ್ರಿಕಲ್ಚರ್ ಅಂತಂದ್ರೆ ನಮ್ಮ ಮೂಲಭೂತವಾಗಿ ಬೇಕಾಗಿರುವಂತಹ ಕೃಷಿಗಾಗಿರ್ಬೋದು, ಮೀನುಗಾರರಾಗಿರ್ಬೋದು ಅಥವಾ ಪಶು ಸಂಗೋಪನೆ ಆಗಿರ್ಬೋದು, ಇವೆಲ್ಲದರ ವಿಚಾರದಿಂದ ರೈತರಿಗೆ ಸುಮಾರು 38 ಲಕ್ಷ ಕೋಟಿ ಶೂನ್ಯ ಬಡ್ಡಿ ದರದಲ್ಲಿ ದುಡ್ಡನ್ನ ಕೊಡ್ತೀವಿ, ಸಾಲವನ್ನ ಕೊಡ್ತೀವಿ ಅಂತ ಹೇಳುವಂಥದ್ದು ಗಮನಾರ್ಹ.
ಮತ್ತೆ ವಿಕ್ಟೋರಿಯಾ ಆಸ್ಪತ್ರೆ ಹೆಸರನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಹೆಸರನ್ನ ಇಡ್ತಾರೆ, ಏನ್ ಕತೆ ಅಂತ ನಾವು ನೋಡ್ಬೇಕಾಗಿದೆ.